ನೋಡೋಣ ಹೊಲದಲ್ಲಿ ಹೆಂಗ್ ಮಾಡವ್ರೆ, ಏನೇನು ಬೆಳೆ ಬೆಳೀತಾರೆ. 1 ಲಕ್ಷ 1.5 ಲಕ್ಷ ಆದಾಯ ನೋಡ್ತಾನಂತೆ ಗುಂಡನವನು. ಅದಕ್ಕೆ ಏನು ಮಾಡ್ತಾ ಇರಬಹುದು ಅಂಥದ್ದು ಅಂತೇಳಿ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಹಿಂಗೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಐಡಿಯಾಸ್ ಬರುತ್ತೆ. ನಮ್ಮಪ್ಪ ನಮ್ಮಮ್ಮ ಬೇರೆಯವ್ರಿಗೆ ಹಾಳಾಗಿ ಕೆಲ್ಸಕ್ಕೆ ಹೋಗ್ಬಾರ್ದು. ನಮ್ಮ ಇದರಲ್ಲೇನೆ ಎಲ್ಲರೂ ಕೆಲ್ಸಕ್ಕೆ ಬರೋ ಥರ ಮಾಡ್ಕೋಬೇಕು. ನಮ್ಮ ಕಡೆ ಕೇಳ್ಕೋಬೇಕು. ಅದೃಷ್ಟ ಗುಂಡನ ಹೊಲದಲ್ಲಿ ಹೋಗೋ ಅಂಥವ್ರೆಲ್ಲನ ನಮ್ಮ ಹೊಲದ ಕಡೆ ಬರಬೇಕು. ಹಂಗೆ ಮಾಡ್ತೀನಿ. ಏನೋ ಅನ್ಕೋಬಿಟ್ಟವಳೆ, ಈ ಅದೃಷ್ಟ ನನ್ನ ಸಮಾನ ಯಾರೂ ಇಲ್ಲ ಅಂತ ಅನ್ಕೋಬಿಟ್ಟವಳೆ. ನೋಡೋಣ, ಸ್ವಲ್ಪ ಐಡಿಯಾಸ್ ಬರುತ್ತೆ. ಒಬ್ರಿಗೆ ಒಬ್ರು ಚೆನ್ನಾಗಿ ಮಾಡಿರ್ತಾರಲ್ಲ, ಅದು ನಾನು ಅವಳಿಗಿನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕಂತ. ಅವಳದೇನು ನಾನೇನು ಕಾಪಿ ಮಾಡಲ್ಲ, ಆದ್ರೂ ನಾನು ಅವಳಿಗಿನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಷ್ಟೇ. ಮಾಡ್ತೀನಿ, ನಾನು ಬಿಡಲ್ಲ. ನಾನೊಂದ್ಸತಿ ಏನಾದರೂ ಯೋಚನೆ ಮಾಡಿದ್ದೀನಿ ಅಂತಂದ್ರೆ ಅಷ್ಟೇನೆ. ನಮ್ಮಪ್ಪ ನಮ್ಮಮ್ಮ ಇನ್ಮೇಲಿಂದನ ಓನರ್ ಆಗೆಲ್ಲ ಮಾಡಿಸ್ತಾ ಇರ್ತಾರೆ. ನಾನಿನ್ನು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಹೀಗೆ ಏನಾದರೂ ಒಳ್ಳೊಳ್ಳೆ ಐಡಿಯಾಗಳು ಮಾಡಬೇಕು. ನಾವು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು. ಇವರಲ್ಲಿ ಚೆನ್ನಾಗಾದ್ರಪ್ಪ ಅಂತ ನಾವು ಒಂದು ಒಳ್ಳೆ ಹೆಸರು ಮಾಡಬೇಕು. ಈ ಗುಂಡನ ಅದೃಷ್ಟ ನೋಡಿ, ಮುಂಚೆ ಏನೂ ಇರಲಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಇದ್ರು. ಇವಾಗ ನೋಡು, ಎಲ್ಲರೂ ಯಾರ ಬೈಯಲ್ಲಿ ನೋಡಿದ್ರು ಗುಂಡ ಅದೃಷ್ಟ ಹೊಲದಲ್ಲಿ ಕೂಲಿ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ ಅಂತಾರೆ. ಏನಷ್ಟು ದೊಡ್ಡ ಇದಾಗ್ಬಿಟ್ಟವ್ರೆ ಅವರು. ನೋಡೋಣ, ಇಲ್ಲಿಂದ ಹೋದ್ರೆ ಬೇಗ ಹೋಗ್ಬೋದು ಅವ್ರ ಹೊಲದ ಕಡೆ. ಪರವಾಗಿಲ್ವೇ, ಬೋರ್ ಐತೆ ಇಲ್ಲೇನೋ ಹಾಕವ್ರೆ ಹಸಿಮೆಣಸಿನ್ಕಾಯಿ. ಹೂವಿನ ಗಿಡ ಎಲ್ಲ ಆ ಕಡೆ ಇದ್ದಾವೆ, ತೋಟ ಎಲ್ಲ ಆ ಕಡೆ ಐತೆ. ಎಲ್ಲ ಜಮೀನು ಮಸ್ತ್ ಐತೆ. ನಮ್ಮದು ಐತೆ, ನಮ್ಮದು ಒಂದು 5 ಎಕರೆ ಜಮೀನು ಐತೆ. 5 ಎಕರೆಗೆ ಏನು ಮಾಡಿ 5 ಎಕರೆಗೆ ಏನು ಬೇಕಾದರೂ ಮಾಡ್ಬೋದು. ನಮ್ಮದು ಒಂದು 5 ಎಕರೆ ಹೊಲ ಐತಿ. ನಾವೇನೇನು ಇವ್ರಿಗಿನ ತೀರ ಬಿಡಪ್ಪ ಹೊಲ ಇಲ್ಲ ಅನ್ನಂಗಿಲ್ಲ. ಇವ್ರದ್ದು ಎಷ್ಟೈತಪ್ಪ, ಒಂದು 10 ಎಕರೆ ಇರಬೇಕಾ? ಒಂದು 10 ಎಕರೆ ಇರಬೇಕು ಅಂತ ಅನಿಸುತ್ತೆ ನನಗೇನ. ಇವ್ರದ್ದೊಂದು 10 ಎಕರೆ ಹೊಲ ಐತೇನೋ ಅಂತ ಅನಿಸುತ್ತೆ ನೋಡಿದ್ರೆ. ನೋಡು, ಬಾಬಾ ಎಲ್ಲ ಚೆನ್ನಾಗಿ ಮಾಡವ್ರಪ್ಪ, ಪರವಾಗಿಲ್ಲ. ಹಿಂಗೆ ನೋಡ್ತೀನಿ, ಎಲ್ಲ ಅಬ್ಸರ್ವ್ ಮಾಡ್ಕೊಂಬತ್ತೀನಿ. ಒಂದು ಕಡೆಯಿಂದ ಹೋಗಿ ಎಲ್ಲ ಓಡಾಡ್ಕೊಂಡು ಬರ್ತೀನಿ. ನಮ್ಮದು ಇಲ್ಲೇ ಹೊಲ, ನಮ್ಮದು ಇವ್ರ ಹೊಲದ ಪಕ್ಕದಲ್ಲೇ ಇರೋದು. ಬೇಗ ಎಲ್ಲ ನೋಡ್ಕೊಂಬಂದು ನಾನು ಬೇಗ ಬೋರ್ ಹಾಕಿಸ್ಬಿಟ್ಟು ನಮ್ಮಪ್ಪ ನಮ್ಮಮ್ಮನೂ ಕೆಲಸದವ್ರನ್ನಿಟ್ಟು ಇಲ್ಲಿ ಕೆಲಸ ಮಾಡೋ ಥರ ಮಾಡ್ತೀನಿ. ಪರವಾಗಿಲ್ವೇ, ಎಲ್ಲ ಚೆನ್ನಾಗಿ ಬೆಳೆದವ್ರಪ್ಪ. ಸೊಪ್ಪು ತರಕಾರಿ ಎಲ್ಲ ಮಾಡವ್ರಿ. ಅದಕ್ಕೆ ಮತ್ತೆ ಇಷ್ಟೊಂದೆಲ್ಲ ಬೆಳೆ ಹಾಕಿರೋದಕ್ಕೇನೆ ಚೆನ್ನಾಗಿ ದುಡ್ಡು ಮಾಡ್ತಾ ಇರೋದು. ನೋಡೆಲ್ಲ ಹೆಂಗೆ ಇದು ಮಾಡ್ತಾವ್ರೆ. ಯಪ್ಪ ಭಾರಿ ಐಡಿಯಾಪ್ಪ. ಗುಂಡಂದನು ಅದೃಷ್ಟಂದನು ತುಂಬ ಐಡಿಯಾ. ಎಲ್ಲ ನೋಡ್ಕೊಂಡು ಹೋಗ್ತೀನಿ, ಏನೇನು ಹಾಕಿದ್ದಾರೆ, ಏನೇನು ಮಾಡ್ಬೋದು ನಾವು ಅಂತೇಳಿ. ನಾವು ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗೆ ಮಾಡೋಣ. ಏನು ಇವಳೇನು ಕಾಪಿ ಮಾಡ್ಬೇಕು ಅನ್ನೋದೇನಿಲ್ಲ. ಈಗಳಪ್ಪ ಏನಾದರೂ ಮತ್ತೆ ಅಯ್ಯೋ ನೋಡಪ್ಪ ನಮ್ದು ಕಾಪಿ ಮಾಡಿದ್ರು ಅಂತ ಅನ್ನಿಸ್ಕೊಳ್ಳೋದು ಬೇಡ. ನಾವು ಯಾಕೆ ಇವ್ರದ್ದು ಕಾಪಿ ಮಾಡೋಣ? ಇವ್ರನ್ನ ಹಿಂಗೆ ಕಾಪಿ ಮಾಡಬೇಕು ಅಂತ ಏನಿಲ್ಲ. ಇದಾರೇನೋ ಇದ್ರೂ ಏನಾಗಲ್ಲ ತಗ, ಓಡಾಡ್ಬೋದು. ಏನು ಏನಂತಾರೆ, ಯಾಕೋ ಬಂದವಳು ನೋಡ್ಕೊಂಡು ಹೋಗಕ್ಕೇನೋ ನೋಡ್ತಾ ಇದ್ದಾಳೆ ಅಂತ, ಯಾಕೋ ಬಂದವಳಲ್ಲ ಅಂತ ಹೆದರ್ಕಂತಾರೆ. ಯಾರಿಗೇನು ಹೇಳ್ತಾಳೋ ಏನು ಮಾಡ್ತಾಳೋ ಏನೋ ಅಂತ ನಾನು ನೋಡಿದ್ರೆ ಹೆದರ್ಕಂತಾರೆ ಇವರೆಲ್ಲಾನ. ಇದು ಯಾಕಿದು ಹೊಲ್ದಾಗೆಲ್ಲ ಓಡಾಡ್ಕೊಂಡು ಹಿಂಗೆ ಬತ್ತೈತೆ? ಬೆಳೆ ಹಾಕಿರೋದು ಗೊತ್ತಾಗಲ್ವೇ? ಹೊಲ್ದಾಗೆಲ್ಲ ಹೊಲ್ದಾಗೆಲ್ಲ ಓಡಾಡ್ತಾಳಲ್ಲ ಇವಳು. ಅಲ್ಲ ಇವಳು ಯಾರು? ಇವಳು ಇತ್ಲಾಗ ಬಂದವಳೆ. ಬೆಂಗಳೂರಾಗಿರ ಅಂತಾಳು, ಹೊಲ್ದಾಗ ಯಾಕೆ ಬಂದ್ಲು? ಏನು ಹಂಗೆ ಬಿಲ್ಡಪ್ ಕೊಡ್ತಾಳೆ? ಯಪ್ಪ ನೋಡ್ಬೇಕು ಮಾರಮಂಟಿ ಇವ್ರನ್ನ. ಬೈ ಹೇಳ್ತೀನಿ, ಬೆಳೆ ಹಾಕಿರೋದು ಗೊತ್ತಾಗ್ತಿಲ್ವೇ? ಕಾಣಿಸಲ್ವೇ ನಿನಗೆ? ಇದ್ರಾಗೆ ಓಡಾಡ್ಕೊಂಡ್ ಬತ್ತಿಯಲ್ಲ, ನಿನಗೆ ಗೊತ್ತಾಗಲ್ಲ ಅಂತ ಬೈದ್ಬಿಡಿ ಹೇಳ್ತೀನಿ. ಬೈದ್ರೇನೆ ಗೊತ್ತಾಗೋದು. ನೋಡವಳ, ಅಯ್ಯೋ ದೇವ್ರ, ಇಂಥರ್ಗೆ ಏನು ಹೇಳ್ಬೇಕಪ್ಪ. ಅಲ್ಲ ಸುಮ್ಮನೆ ಬತ್ತಾಳಲ್ಲ, ಬರ್ಲಿ ಇತ್ಲಾಗೆ ಬತ್ತಾ ಇದ್ದಾಳೆ. ನೋಡಕ್ ಬಂದವಳೆ ಎಲ್ಲಾನ. ಅವರಪ್ಪ ಇವರಮ್ಮ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ಮಾರಮಂಟಿ ಒಂದು ಬಿಲ್ಡಪ್ಪು ಅಂದ್ಬಿಡ. ಅಕ್ಕು ಮರಪ್ಪಂದು ಅಷ್ಟೇನೆ, ಗಿಡ್ಡ ಮುಂದು ಅಷ್ಟೇನೆ, ಮಗಂದು ಅಷ್ಟೇನೆ. ಬೈ ಹೇಳ್ತೀನಿ, ಇನ್ನೊಂದು ದಿವಸ ಇಲ್ಲೆಲ್ಲ ಬರಬಾರ್ದು. ಬಿಡ್ಕೋಬಾರ್ದು. ನಾ ಎತ್ತೋಗೈತೆ ಕಣಲ್ಲಿ ಇದ್ದಿದ್ದು. ಇಲ್ಲಾಸಿ ಬಂದವಳು ಅದಕ್ಕೇನೆ. ಅಲ್ಲಾಸಿ ಬಂದಿರು ಗುಡ್ಡದ ತಗಾಸಿನ ನಾಯಿಗೆ ಹೋಗ್ಲು ಬಿಡೋದು. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಹೊಲ್ದಾಗೆಲ್ಲ ಓಡಾಡ್ತಾ ಇದೆಯಲ್ಲ, ಬೆಳೆ ಇಕ್ಕಿರೋದು ಕಾಣಿಸ್ತಾ ಇಲ್ಲ ನಿನಗೆ? ಅಲ್ಲೇ ನೋಡೋ ಹೊಲ್ದಾಗೆಲ್ಲ ಬರ್ತಾ ಇದೆಯಲ್ಲ, ಇಲ್ಲೆಲ್ಲೂ ಬರಬೇಡ ನೀನು. ಏನಕ್ಕೆ ಬರ್ತಾ ಇದೆಯಾ?
ಏನಿದ್ರು ರೋಡ್ನಾಗ ಓಡಾಡು, ಇಲ್ಲೇನು ರೋಡ್ ಇಲ್ಲ, ನೀನು ಓಡಾಡಬೇಡ ನೋಡು. ನೀನು ನಿಮ್ಮ ಹೊಲ್ದಾಗ ಹೋಗೋಳು, ನೀನು ಅಲ್ಲಾಸಿ ಹೋಗು, ಇಲ್ಲಾಸಿ ಬರಬೇಡ ನೀನು. ಯಾಕೆ ಯಾಕೆ ಓಡಾಡಂಗಿಲ್ಲ? ಯಾರಿಗೂ ಓಡಾಡಬಾರ್ದು ಯಾರ ಜಮೀನಲ್ಲೂ ಅಂತ ಹೇಳಿ ಯಾರೂ ಅಡ್ಡಿ ಮಾಡೋ ಹಾಗಿಲ್ಲ. ಓಡಾಡ್ಬೋದು, ಎಲ್ಲಾದರೂ ಓಡಾಡ್ಬೋದು, ಯಾರ ಜಮೀನಲ್ಲಿ ಯಾರು ಬೇಕಾದರೂ ಓಡಾಡ್ಬೋದು. ಬೆಳೆ ಎಕ್ಕಿರೋ ಜಮೀನಾಗೆ ನಡ ಹೊಲ್ದಾಗ ಓಡಾಡಲಿ ಅಂತ ಹೇಳಿ ಯಾವ ಗೌರ್ಮೆಂಟೂ ಆದೇಶ ಕೊಟ್ಟಿಲ್ಲ. ಏನು ಆದೇಶ ಇರೋದ ಅಂತಂದರೆ, ಏನೋ ಹೊಲಕ್ಕೆ ಹೋಗ್ಬೇಕಂತಂದರೆ ಹೋಗ್ಬೋದು, ದಾರಿ ಇಲ್ದಿದ್ರೆ ಮಾತ್ರ ಹೋಗ್ಬೋದು ಅಂತ ಇರೋದಷ್ಟೇ. ದಾರಿ ನಮ್ಮ ಜಮೀನಿಗೆ ಸುತ್ತೂರ 4 ಕಡೆಯಿಂದಲೂ ಜಮೀನು ಸುತ್ತುವರೆದಿದ್ರೆ ಮಾತ್ರ, ನನಗೂ ಎಲ್ಲ ಗೊತ್ತೈತೆ, ಎಲ್ಲ ತಿಳ್ಕೊಂಡಿದ್ದೀನಿ. ನಮ್ಮ ಜಮೀನಿಗೆ ಸುತ್ತಮುತ್ತೂರ ಎಲ್ಲ ಜಮೀನಿದ್ದು ನಮ್ಮ ಜಮೀನಿಗೆ ದಾರಿ ಇಲ್ಲ ಅಂದರೆ ಮಾತ್ರ ಬರೋ ಅಂಥದ್ದೈತೆ. ನಿಮ್ಮ ಜಮೀನಿಗೆ ದಾರಿ ಐತೆ ತಾನೇ, ಸುಮ್ಮನೆ ಹೋಗ್ತಾ ಇರೋ ಅಲ್ಲಿಂದನ. ನೀನು ಓಡಾಡ್ಬೋದು, ಬದಿನಾಗ ಓಡಾಡು. ನೀನು ನಡ ಹೊಲ್ದಾಗೆಲ್ಲ ಓಡಾಡ್ಕೊಂಬಂದ್ರೆ ಇಲ್ಲಿ ನಮ್ಮ ಹೊಲ್ದಾಗೆ ಯಾರು ಸುಮ್ಮನೆ ಇರ್ತಾರೆ? ಯಾರು ಸುಮ್ಮನೆ ಇರಲ್ಲ. ಓಹೋ, ನನಗೂ ಎಲ್ಲ ಗೊತ್ತೈತೆ. ಏನು ಗೌರ್ಮೆಂಟ್ ಏನೈತೆ, ಗೌರ್ಮೆಂಟ್ ಕಾನೂನೆಲ್ಲ ಏನಿದೆ ಅದೆಲ್ಲ ನನಗೂ ಚೆನ್ನಾಗಿ ಗೊತ್ತೈತೆ. ಓಡಾಡ್ಬೋದಮ್ಮ, ಬಾ ಹೋಗೋಣ, ಯಾರನ್ನು ಬೇಕಾದ್ರೂ ಕೇಳೋಣ. ಓಡಾಡೋದಕ್ಕೆ ಯಾರಿಗೂ ಅಡ್ಡಿ ಮಾಡೋ ಹೋಗಿಲ್ಲ. ಜಮೀನುಗಳಾಗ ಎಲ್ಲರೂ ಓಡಾಡ್ಬೋದು. ಬೆಳೆ ಇಕ್ಕಿರತ್ತಾಗೆಲ್ಲ ಓಡಾಡಮ್ ನೀನು ಅಂತ ಹೇಳ್ತಾರೇನ? ಏಯ್ ಹೋಗ್ತಿಲ್ವಾ? ಬೆಳೆ ಇಕ್ಕಿರತ್ತಾಗೆಲ್ಲ ನೋಡೋವಲ್ದಾಗೆಲ್ಲ ಓಡಾಡ್ಕೊಂಡು ಬಂದ್ರೆ ಯಾರು ಸುಮ್ಕಿರ್ತಾರೆ? ಆಗಳ ಇದು ಯಾಕೆ ಇತ್ತು ಬಂದೈತೆ? ಹೊಲ್ದಾಗೆಲ್ಲ ಓಡಾಡ್ಕೊಂಡು ನಾನು ಯಾರತ್ತ ಹಿಂಗೆ ಬರ್ತಾ ಇದಾರೆ ನೋಡೋವಲ್ದಾಗೆಲ್ಲ ಓಡಾಡ್ಕೊಂಡು ಹೋಗ್ತೀನಿ. ಬೇಡ ನೋಡು, ಇವತ್ತು ಬಂದಿದ್ಯಾ, ಸುಮ್ಮನೆ ಹೋಗೋದ್ ಕಲಿ. ಇಲ್ಲ, ನಾನು ದಿನ ಇಲ್ಲೇ ಓಡಾಡ್ತೀನಿ. ಏನು ಮಾಡ್ತೀರಾ? ಇಲ್ಲೇ ಓಡಾಡೋದು ನಾನು. ಎಲ್ಲ ಗೌರ್ಮೆಂಟ್ ರೂಲ್ಸ್ ಐತೆ, ಯಾರ ಜಮೀನಲ್ಲಿ ಯಾರು ಬೇಕಾದರೂ ಓಡಾಡ್ಬೋದು ಅಂತ, ಯಾರು ತಡೆಯೋ ಆಗಿಲ್ಲ. ಬಾ, ಗೌರ್ಮೆಂಟ್ ರೂಲ್ಸ್ ಏನೈತೆ ಬಾ ಕೇಳೋಣ. ನೀನು ಹೇಳ್ದಷ್ಟಕ್ಕೆ ನಾನು ಸುಮ್ಮನೆ ಆಗೋದಿಲ್ಲ, ನಾನು ಇರ್ತೀನಿ. ಬರೋದಯ್ಯ, ನಾನು ಬರ್ತಾ ಹೋಗ್ತಾ ನಾನು ಓಡಾಡ್ಕೊಂಡೇ ಇರ್ತೀನಿ. ನೀನು ಬಂದರೆ ನಾನು ಬಾರಿಸ್ತೀನಿ. ನೀನು ಬಂದರೆ ನಾನು ಹೆಂಗೆ ಬಾರಿಸ್ಬೇಕು ಅಂಬದು ನನಗೂ ಚೆನ್ನಾಗಿ ಗೊತ್ತೈತೆ, ನಾನು ಬಾರಿಸ್ತೀನಿ. ಒಳ್ಳೆ ಮಾತನಾಗ ಹೇಳ್ತಾ ಇರೋದು, ಇದಕ್ಕೆ ಅರ್ಥವಾಗಲ್ಲ ಏನಪ್ಪ? ಇಷ್ಟೆಲ್ಲ ಹೇಳ್ತಾ ಇದ್ರು ನೋಡಪ್ಪ, ಇಳ್ಳೆ ಹೆಂಗೆ ಮಾತಾಡ್ತೈತೆ. ಅಯ್ಯೋ, ಇದಕ್ಕೆ ಯಾರು ಹೇಳಿದ್ರು ಹೊಲ್ದಕ್ಕೆ ಹೋಗು ಅಂತ? ಅದೇ ಮತ್ತೆ ಅದು ಸುಮ್ಮನೆ ಬೆಳೆ ಇಕ್ಕಿರೋದು ಕಾಣಿಸಲ್ಲ ನಮಗೆ, ಸುಮ್ಮನೆ ಓಡಾಡ್ಕೊಂಡು ಗೊತ್ತಾ ಇದ್ದಾಳೆ. ಹೇಳತ್ತ. ಇವಳಿಗೆ ಏನು ಒಂದಿಷ್ಟ ನನಗೆ ಗೊತ್ತಾಗಂಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಅಯ್ಯೋ, ಇವಳಿಗೆಲ್ಲ ಎಲ್ಲಿ ಗೊತ್ತಾಗುತ್ತೆ ಹೇಳ ಮರಮಂಟಿ. ಸುಮ್ಮನೆ ಇಲ್ಲಿ ಬಂದಿದ್ದಾಳೆ, ಸುಮ್ಮನೆ ಅದು ಇದು ಮಾತಾಡ್ಕೊಂಡು. ನಿಮ್ಮ ಹೊಲ್ದಕ್ಕೆ ಹೋಗೋಕ್ಕೆ ದಾರಿ ಐತೆ, ಅಲ್ಲಾಸಿ ಹೋಗು. ದಾರಿ ಇದ್ದೂ ನಮ್ಮ ಹೊಲ್ದಾಗ ಓಡಾಡಬಾರ್ದು ನೀನು. ಅದ್ರಾಗೂ ಎಲ್ಲ ಬೆಳೆ ಇಕ್ಕಿರ ತಾಗೆ ಓಡಾಡ್ಕೊಂಬಂದ್ರೆ ಅದು ಹೆಂಗೆ ಸುಮ್ಕಿರ್ತಾರೆ? ಯಾರೋ ಸುಮ್ಮನಿರಲ್ಲ. ಕರ್ಕೊಬರೋದು ಯಾರನ್ನ ಕರ್ಕೊಬರ್ತೀಯ ಕೇಳ್ತೀನಿ. ಬೆಳೆ ಇಕ್ಕಿರ ಜಮೀನಾಗೆಲ್ಲ ಓಡಾಡ್ಕೊಂಡಿದ್ರೆ ಯಾರು ಸುಮ್ಮನಿರ್ತಾರೆ? ನಾಳೆ ದಿನ ನೀನು ಬೆಳೆ ಇಕ್ಕು, ನಾನು ಬಂದು ನಿಮ್ಮ ಹೊಲ್ದಾಗ ಬೆಳೆ ಇಟ್ಟಾಗ ನಾನು ಓಡಾಡ್ಕೊಂಡು ಬಂದರೆ ನೀನು ಸುಮ್ಮನಿರ್ತೀಯ? ಓಡಾಡ್ಬಾರ್ದು, ಓಡಾಡೋದಕ್ಕೇನು ಇದಿಲ್ಲ, ಯಾರ್ದು ಏನು ಅಡ್ಡಿ ಇಲ್ಲ, ಅಡ್ಡಿ ಮಾಡೋ ಹಾಗಿಲ್ಲ ಓಡಾಡೋದಕ್ಕೆ. ನೀನು ಮಾತಾಡಬೇಡ, ಓಡಾಡೋದಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ನೀನು ಬರಬೇಡ ಅಷ್ಟೇ ನಮ್ಮ ಹೊಲ್ದಾಗೆ. ನೀನು ಬೆಳೆ ಇಕ್ಕಿರೋ ಜಮೀನಲ್ಲಿ ನಾನೇನು ವೆಹಿಕಲ್ ತಂದಿಲ್ವಲ್ಲ, ವೆಹಿಕಲ್ ಏನಾದರೂ ತಂದಿದ್ರೆ ಮಾತ್ರ ಮಾತಾಡಬೇಕು. ನಾನು ಬರೀ ನಡ್ಕೊಂಡು ಬಂದಿರೋದು, ಕಾಲು ನಡಿಗೆಯಲ್ಲಿ ನಡ್ಕೊಂಡು ಯಾರ ಜಮೀನಲ್ಲಿ ಯಾರು ಬೇಕಾದರೂ ಓಡಾಡ್ಬೋದು. ನೀನು ಅಂದ್ಕೊಂಡಿರ್ಬೋದು, ಓಹೋ ಹಿಂಗೆ ಮಾತಾಡ್ತಾಳೆ ನೋಡು. ಅಲ್ಲ, ನನಗೆ ನೀನು ಗೊತ್ತಿಲ್ವಾ? ಎಲ್ಲ ನನಗೂ ಗೊತ್ತು, ನಾನೆಲ್ಲ ತಿಳ್ಕೊಂಡಿದ್ದೀನಿ. ಅಯ್ಯೋ, ನಮಗೆಲ್ಲ ಎಲ್ಲ ನನಗೆ ಕಲ್ಸೋದಕ್ಕೆ ಬರ್ತೀಯ ನೀನು? ನಾನೇನಾದರೂ ಇಲ್ಲಿಂದ ಟ್ಯಾಕ್ಟ್ರಿನೋ ಬೈಕೋ ಏನಾದರೂ ವೆಹಿಕಲ್ ತಂದರೆ ಮಾತಾಡಬೇಕು. ಕಾಲು ನಡಿಗೆಯಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡೋ ಅಂಥ ಅಧಿಕಾರ ಇದೆ. ಎಲ್ಲಿಗೆ ಹೋದ್ರೂ ಬಾ, ಕೇಳ್ಕೊಂಬರೋಣ, ಬಾ ಹೋಗೋಣ. ನೀನು ಇಲ್ಲಾಸಿ ಯಾಕೆ ಬತ್ತೀಯ? ನಿಮ್ಮ ಮಾಲ ಹತ್ತೈತಿ, ಹತ್ತಾಗ ಹೋಗ್ಬೇಕು. ಇಲ್ಲಾಸಿ ಯಾಕೆ ಬತ್ತೀಯ? ನಾವೇನು ಹಂಗೆ ಬತ್ತೀವಿ ನೋಡಮ್ಮ. ಇವಳು ಬಂದು ನಮ್ಮ ಹೊಲ್ದಕ್ಕೆ ಬಂದು ನಮ್ಮ ಮೇಲೆ ದೋರ್ ಮಾಡ್ತಾಳಲ್ಲೇ. ಏನು ಗೊತ್ತು ಬಿಡತ್ತೆ ಇವಳಿಗೆ? ಗೊತ್ತಿರೋಳಾಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ಏನು ತಿಳ್ಕೊಂಡೆ, ಸುಮ್ಮನೆ ಎಲ್ಲ ಅರ್ಧ ಬರ್ಗ ತಿಳ್ಕೊಂಡು ಮಾತಾಡ್ತಾಳೆ. ಏನಂತ ಹೇಳಿ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ತಾನೆ. ಬೆಳೆ ಇಕ್ಕಿರೋ ಜಮೀನಲ್ಲಿ ಯಾರು ಓಡಾಡು ಅಂತ ಹೇಳ್ತಾರೆ? ಯಾರು ಓಡಾಡಲ್ಲ. ಬೆಳೆ ಇಲ್ದಿದ್ರೆ ಬೇಕಾದ್ರೆ ನೀನು ಓಡಾಡು, ನಿನ್ನೇನು ಬೇಡ ಅಂಬಲ್ಲ, ನೀನೇನೇನು ಎತ್ಕೊಂಡು ಹೋಗಲ್ಲ ಅನ್ನೋದು ಗೊತ್ತು. ಆದರೆ ಬೆಳೆ ಇಕ್ಕಿರೋ ಜಮೀನಾಗ ನೀನು ಓಡಾಡಬೇಡ ಅಂತ ಹೇಳ್ತಾ ಇರೋದು ಗೊತ್ತಾಗಲ್ವಾ? ಅಲ್ಲಿ ಈರುಳ್ಳಿ ಹಾಕಿದೀವಿ, ಈರುಳ್ಳಿಗೇನೆ ಎಲ್ಲನ ತುಳ್ಕೊಂಬತ್ತೀಯಲ್ಲ, ಬದಿನಾಗಾಸಿ ಬರ್ತೀಯಾ? ಬದಿನಾಗಾದ್ರೂ ಬರಬೇಕು ನೀನು. ಬದಿನಾಗಾದ್ರೂ ಬರೋದು ಬಿಟ್ಟು ಅದ್ರಾಗೇನೆ ಸುಮ್ಮನೆ ಎಲ್ಲ ತುಳ್ಕೊಂಬಂದ್ಬಿಡ್ತಿದ್ಯಾ. ನೋಡಿದ್ರಲ್ಲ ವೀಕ್ಷಕರೇ, ಹೊಲ್ದಾಗೆಲ್ಲ ಓಡಾಡ್ಕೊಂಡು ಬಂದು ಮತ್ತೆ ನಮ್ಮ ಹತ್ರನೇ ಜೋರು ಮಾಡ್ತಾವಳೆ. ಅಲ್ಲ, ಹೆಂಗೆ ಮಾತಾಡ್ತಾವಳೆ ನೋಡಿ. ನಮ್ಮ ಹತ್ರನೇ ಜೋರು ಮಾಡಕ್ಕೆ ಬಂದವಳು, ನಮ್ಮ ಹೊಲ್ದಕ್ಕೆ ಬಂದ್ಬಿಟ್ಟು. ಎಲ್ಲನ ಓಡಾಡೋಂಥ ಅಧಿಕಾರ ಐತೆ, ಗೌರ್ಮೆಂಟಿಂದನೇ ಆದೇಶ ಮಾಡಿದ್ದಾರೆ, ಯಾರ ಜಮೀನಲ್ಲಿ ಯಾರು ಬೇಕಾದರೂ ಓಡಾಡ್ಬೋದು ಅಂತ ಹೇಳಿ. ಆದರೆ ಓಡಾಡ್ಬೋದು, ಹಿಂಗೆ ಬೆಳೆ ಇಟ್ಟಿರೋದೆಲ್ಲ ತುಳ್ಕೊಂಡು ಓಡಾಡಿ ಅಂತ ಹೇಳಿ ಯಾವ ಗೌರ್ಮೆಂಟೂ ಆದೇಶ ಕೊಟ್ಟಿಲ್ಲ. ಏನೋ ಈಗ ನನ್ನ ಹೊಲ ನಡಂತ್ರ ಇದ್ದು ಸುತ್ತ ನಮ್ಮ ಜಮೀನಿನ ಸುತ್ತ ಜಮೀನುಗಳಿದ್ದು ನಮ್ಮ ಹೊಲಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಅಂತ ಮಾತ್ರಕ್ಕೆ ಬೇಕಾದರೆ ನಾವು ಎಲ್ಲಿ ಬೇಕಾದರೂ ಹೋಗಿ ನಾವು ಓಡಾಡ್ಬೋದು, ಎಲ್ಲಿಂದ ಇಲ್ಲಿ ಹೋಗ್ಬೋದು, ನಮಗೆ ದಾರಿ ಇರುತ್ತೆ.
ನಮ್ಮ ಹೊಲಕ್ಕೆ ಬರೋತ್ತಿಗೆ ದಾರಿ ಇದ್ರೂ ನಾವು ಬೇರೆ ಕಡೆಯಿಂದ ನಾವು ಹತ್ರ ಆಗುತ್ತೆ ಈ ಕಡೆಯಿಂದ ಬಂದರೆ ತೈಳಿ ಹಿಂಗೆಲ್ಲ ಬಂದುಬಿಟ್ರೆ ಅದು ತಪ್ಪು. ಯಾವುದೇ ಒಂದು ಕಾನೂನು ಪ್ರಕಾರ ಇದು ತಪ್ಪೇನೆ. ಇವ್ರು ಹೊಲಕ್ಕೆ ಹೋಗಲ್ಲಿ ದಾರಿ ಐತೆ, ಇವಳು ಯಾಕೆ ಇಲ್ಲಸಿ ಬರಬೇಕು? ಹಾಂ, ಬರಬಾರ್ದು ಈ ರೀತಿ. ಇಲ್ಲ ಅಂತ ಅಂದ ಮಾತ್ರಕ್ಕೆ ಎಲ್ಲಿ ಬೇಕಾದರೂ ಓಡಾಡ್ಬೋದು, ಗೌರ್ಮೆಂಟಿಂದ ಆದೇಶ ಇದೆ. ಆದರೆ ಬೆಳೆ ಇಟ್ಟಿರೋ ನಡ ಹೊಲದಲ್ಲಿ ಓಡಾಡ್ರಿ ಅಂತಲ್ಲ, ಬದಿನಲ್ಲಿ ಓಡಾಡಬೇಕು. ಇಲ್ಲ ಬೆಳೆ ಎಲ್ಲ ತುಳ್ಕೊಂಡು ಓಡಾಡ್ಬಿಟ್ರೆ ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.